ಹೇಗಿದೆ ಇವಾಗ? ಎಲ್ಲ ಆರಾಮ್ ಸರ್. ಜೈ ಶ್ರೀರಾಮ್. ಸೇವನೆ ಮೇಲೆ ಸೇವನೆ ಸರ್. ಕೆಲಸ ಮಾಡಬೇಕಾದ್ರೆ ಹ್ಞೂ ಇಂಥವೆಲ್ಲ ಕಾಮನ್. ಹಾಂ ಆಕ್ಸಿಡೆಂಟ್ ಹ್ಯಾಪನ್ಸ್ ಅಂತಾರಲ್ಲ. ಹ್ಞೂ ಈ ವೆಹಿಕಲ್ಲು ನಾನು ಎಷ್ಟೇ ಚೆನ್ನಾಗಿ ಓಡಿಸಿದ್ರು ಏನೂ ಆಗಲ್ಲ ಅಂದರೆ ಹಿಂದೆ ಮುಂದೆ ಬರೋರಿಂದ ತೊಂದರೆ ಆಗೋಕ್ಕೆ ತಪ್ಸೋಕ್ಕಾಗಲ್ಲ ಯಾರಿಂದ ಅಲ್ವಾ? ಕಾಲ ಏನೂ ಮಾಡೋಕ್ಕಲ್ಲ. ಕಾಲಾಯ ತಸ್ಮೈ ನಮಃ ಅಂದ್ರೂ ನೋಡಿ, ಅವನ ರಕ್ಷಣೆ ನನಗೆ ಕಚ್ಚಿತು ಅಂತ ಅದನ್ನು ಬಿಡಲಿಲ್ಲ. ನಾನು ಅದನ್ನು ರಕ್ಷಣೆ ಮಾಡಿ ತೊಗೊಂಡೋಗಿ ಕಾಡಿಗೆ ಬಿಟ್ಟೆ. ಅದಕ್ಕೇನು ಗೊತ್ತಾಗಲ್ಲ ಸರ್, ಪಾಪ ಅದು ಸರ್ವೈವ್ ಮಾಡ್ಕೊಳ್ಳೋಕ್ಕೆ ಅದೊಂದು ಕಚ್ಚಿದೆ ಅಷ್ಟೇ. ಈಗ ಸಾಮಾನ್ಯರು ಹೇಳೋ ಜನ ಹೇಳ್ತಾರೆ, ನೀವೇನು ಸಮಯ ಕಚ್ಕೊಬಿಟ್ರೆ ಗೊತ್ತಿದೆ, ನಿಮ್ಮಂಗೆ ನಮಗೂ ಅಲ್ವಾ ಕಚ್ಚಿದಾಗ ನಾವೇನು ಮಾಡೋದು ಅಂತ ಹೇಳ್ತಾರೆ. ಅವ್ರನ್ನ ಹೇಳೋದಂದರೆ ಫಸ್ಟು ಭಯ ಪಡಬೇಡಿ. ಭಯಪಟ್ರೆ ಆತಂಕ ಆಗಿ ಅದು ಬೇರೆ ಬೇರೆ ಥರ ಆಗೋದು. ಯಾವ ಕಚ್ಚಿದ್ರು ಅದನ್ನು ನೋಡ್ಕೊಳ್ಳಿ, ಇಮಿಡಿಯೇಟಾಗಿ ನಂತರ ನೋಡಿ ಟ್ರೀಟ್ಮೆಂಟ್ ತೊಗೊಂಬಿಡಿ, ಬೇಗ ಹುಷಾರಾಗ್ತೀವಿ. ಯಾವುದೇ ಕಾರಣಕ್ಕೂ ನೀವು ತುಂಬ ಹಿಂಗಾಗೋದು, ಗಾಬರಿ ಆಗೋದು ಈ ಥರ ಎಲ್ಲ ಮಾಡಬಾರ್ದು. ಇಮಿಡಿಯೇಟ್ ಅದನ್ನು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಅದನ್ನು ತೊಳೆದು ಒಂದು 5-6 ಸತಿ ವಾಶ್ ಮಾಡಬೇಕು, ಸೋಪು ಸಾಬೂನು ಹಾಕಿ. ಆಮೇಲೆ ಇಮಿಡಿಯೇಟು ಡಾಕ್ಟ್ರ್ ಹತ್ರ ಹೋಗಬೇಕು. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಜೈ ಶ್ರೀರಾಮ್.